ರಾಜ್ಯಸಭಾ ಚುನಾವಣೆಯ ಅಖಾಡ ಯಾವ ರೀತಿಯಲ್ಲಿ ರಂಗೇರಿದೆ ಅನ್ನುವಂತಹ ಪ್ರಮುಖ ಸುದ್ದಿಯನ್ನ ನೋಡುವಂತಹ ಸಮಯ. ಅದರಲ್ಲೂ ಪ್ರಮುಖವಾಗಿ ಮೈತ್ರಿ ಪಡೆ ಏನು ಮಾಡ್ತಾ ಇದೆ, ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸೋದಕ್ಕೆ 5ನೇ ಅಭ್ಯರ್ಥಿಯಾಗಿ ಏನು ಕುಪೇಂದ್ರ ರೆಡ್ಡಿ ಅವರನ್ನ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗಿದೆ. ಅವರನ್ನ ಗೆಲ್ಲಿಸೋದಕ್ಕೀಗ ಬಿಜೆಪಿ ಜೆಡಿಎಸ್ ನಲ್ಲಿ ರಣತಂತ್ರ, ಮತ ಸೆಳೆಯೋದಕ್ಕೆ ಅಖಾಡಕ್ಕಿಳಿದಿದ್ದಾರೆ ಕುಮಾರಸ್ವಾಮಿ. ಮೈತ್ರಿ ಅಭ್ಯರ್ಥಿಗಳನ್ನ ಗೆಲ್ಲಿಸೋದಕ್ಕೆ ದೋಸ್ತಿಗಳ ಪ್ಲಾನ್. ಬೆಂಗಳೂರಿನಲ್ಲಿ ಮೈತ್ರಿ ನಾಯಕರ ಮಹತ್ವದ ಸಭೆ. ಆರ್ ಅಶೋಕ್, ವಿಜಯೇಂದ್ರ ಜೊತೆ ಕುಮಾರಸ್ವಾಮಿ ಚರ್ಚೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಕೂಡ ಉಪಸ್ಥಿತರಿದ್ದರು. ಈಗಾಗಲೇ ಬಿವೈ ವಿಜಯೇಂದ್ರ, ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್ ಜೊತೆ ಚರ್ಚೆ ನಡೆಸಿ ತೆರಳಿದ್ದಾರೆ. ಆ ಬಳಿಕವೂ ಕೂಡ ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್ ನಡುವೆ ಚರ್ಚೆ ಮುಂದುವರೆದಿದೆ. ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕಾಗಿ ದೋಸ್ತಿಗಳಿಂದ ಪ್ಲಾನಿಂಗ್ ಜೋರಾಗಿದೆ. ಬಿಜೆಪಿಯಲ್ಲಿ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸುವುದಕ್ಕೆ ಬೇಕಾದಂತಹ ಸಂಖ್ಯಾಬಲ ಇದೆ, ಆದರೆ ಹೆಚ್ಚಿಗೆ ಉಳಿದಂತಹ ಸಂಖ್ಯೆ ಏನಿದೆ ಆ ಸಂಖ್ಯಾಬಲವನ್ನ ಉಪಯೋಗಿಸಿಕೊಂಡು ಕುಪೇಂದ್ರ ರೆಡ್ಡಿ ಅವರನ್ನೇನೀಗ 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲಾಗಿದೆ. ಅವರನ್ನ ಗೆಲ್ಲಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಆದರೆ ಅಷ್ಟು ಸಾಕಾಗಲ್ಲ, 45 ಜನ ಬೇಕು. ಹಾಗಾಗಿ ಯಾರನ್ನ ಸೆಳೆಯೋದು, ಆ ಪ್ರಯತ್ನ ಈಗ ಜೋರಾಗಿ ಸಾಗ್ತಾ ಇದೆ. ರಂಗೇರ್ತಾ ಇದೆ ರಾಜ್ಯಸಭೆ ಚುನಾವಣಾ ಅಖಾಡ. ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕಾಗಿ ಎಚ್ಡಿಕೆ ರಣತಂತ್ರವನ್ನ ಹೂಡ್ತಾ ಇದ್ದು, ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಜೆಡಿಎಸ್ ಶಾಸಕರಿಗೆ ಹೋಟೆಲ್ಗೆ ಬರುವಂತೆ ಎಚ್ಡಿಕೆ ಬುಲಾವ್ ಕೊಟ್ಟಿದ್ದಾರೆ. ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಎಚ್ಡಿಕೆ ರಣತಂತ್ರ ಹೂಡ್ತಾ ಇದ್ದಾರೆ. ತಮ್ಮ ಸಂಖ್ಯಾಬಲವನ್ನ ಎಲ್ಲೂ ಚದರದಂತೆ ಒಟ್ಟಿಗೆ ಇಟ್ಟುಕೊಳ್ಳುವ ಸಲುವಾಗಿ ಸಂಜೆಯೊಳಗೆ ಹೋಟೆಲ್ಗೆ ಬರುವಂತೆ ತಮ್ಮ ಶಾಸಕರಿಗೆ ಎಚ್ಡಿಕೆ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನಲ್ಲೂ ಕೂಡ ಪ್ರಯತ್ನ ಆಗ್ತಾ ಇದೆ. ಅಸಮಾಧಾನಿತರನ್ನ ತನ್ನತ್ತ ಸೆಳೆಯುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಹೀಗಾಗಿ ಒಂದು ಕಡೆ ಕಾಂಗ್ರೆಸ್ನಿಂದ ಅಡ್ಡ ಮತದಾನ ಆಗಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಪ್ರಯತ್ನಗಳನ್ನು ನಡೆಸ್ತಾ ಇರುವಂತಹ ಮೈತ್ರಿ ಪಡೆ ತಮ್ಮಲ್ಲಿರುವಂತಹ ಶಾಸಕರು ಯಾವುದೇ ಕಾರಣಕ್ಕೂ ಚದರಬಾರದು, ವಿಪಕ್ಷಕ್ಕೆ ಬೆಂಬಲ ಕೊಡುವಂತಾಗಬಾರದು ಅನ್ನುವಂತಹ ದೃಷ್ಟಿಯಿಂದ ಹೋಟೆಲ್ಗೆ ಬರುವಂತೆ ಕುಮಾರಸ್ವಾಮಿ ಸೂಚನೆ ಕೊಟ್ಟಿದ್ದಾರೆ. ಸಂಜೆಯ ಒಳಗಾಗಿ ಹೋಟೆಲ್ಗೆ ಬರುವಂತೆ, ಜೊತೆಗೆ ಹೋಟೆಲ್ನಲ್ಲೇ ಶಾಸಕರ ಜೊತೆ ಕುಮಾರಸ್ವಾಮಿ ವಾಸ್ತವ್ಯವನ್ನು ಹೂಡಲಿದ್ದಾರೆ. ನಾಳೆಯೇ ರಾಜ್ಯಸಭಾ ಚುನಾವಣೆ. ಹೀಗಾಗಿ ಅಷ್ಟರಲ್ಲಿ ಯಾವುದೇ ಕಾರಣಕ್ಕೂ ತಮ್ಮ ಬೆಂಬಲ, ತಮ್ಮ ಬಲ ಕಡಿಮೆಯಾಗಬಾರದು, ಸಂಖ್ಯಾಬಲ ಕುಗ್ಗಬಾರದು ಅನ್ನುವಂತಹ ದೃಷ್ಟಿಯಿಂದಾಗಿ ಜೆಡಿಎಸ್ನ ಶಾಸಕರು ನಾಳಿನ ಮತದಾನಕ್ಕೆ ಗೈರಾಗದಂತೆ ಎಚ್ಡಿಕೆ ಕಣ್ಗಾವಲು. ಒಂದು ಕಡೆ ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕಿಸುವಂತ ಪ್ರಯತ್ನವನ್ನ ಎಚ್ಡಿಕೆ ಮಾಡ್ತಿದ್ದಾರೆ. ಜೆಡಿಎಸ್ ಶಾಸಕರಿಗೆ ಅತ್ತ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ. ಹೀಗಾಗಿ ಅತ್ತ ಕಾಂಗ್ರೆಸ್ ತನ್ನ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ರೆ, ಇತ್ತ ಜೆಡಿಎಸ್ ಕೂಡ ಅದೇ ಆತಂಕದಲ್ಲಿರುವ ಹಿನ್ನೆಲೆಯಲ್ಲಿ ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.